ಇತ್ತೀಚೆಗಷ್ಟೇ ಜಿಬಿಎಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 10 ಜನದ ಕೋರ್ ಕಮಿಟಿಯನ್ನ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರು. ಇದು ಮೊದಲನೇ ಮೀಟಿಂಗ್ ನಾವು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಈ ಹಿಂದೆ ಬಿಬಿಎಂಪಿ ಇದ್ದಾಗ, ಈಗ ಜಿಬಿಎ ಕನ್ವರ್ಟ್ ಆಗಿದೆ, ಬಿಬಿಎಂಪಿ ಇದ್ದಾಗ 2014 ನಲ್ಲಿ ಹತ್ತತ್ರ ಒಂದು 10 ವರ್ಷ ಆಗಿದೆ ಚುನಾವಣೆ ನಡೆದು. ಆ ಸಮಯದಲ್ಲೂ ಕೂಡ ಇವತ್ತು ನಾವು ಒಂದು ಡೇಟಾ ಅನಾಲಿಸಿಸ್ ನ ನಿಮ್ ಮುಂದೆ ಇಡ್ತಕ್ಕಂಥದ್ದಾದ್ರೆ, ಬೆಂಗಳೂರು ನಗರದಲ್ಲಿ ಜನತಾದಳ ಪಕ್ಷದ ಪರವಾಗಿ ಒಂದು 14 ಸೀಟ್ಗಳನ್ನ ಗೆದ್ದಿದ್ವು 198ರಲ್ಲಿ. ಇನ್ನು ಮಿಕ್ಕಂತದ್ರಲ್ಲಿ ಒಂದು 28 ಸೀಟು ಸೆಕೆಂಡ್ ಪ್ಲೇಸ್ ಬಂದಿದೀವಿ. ಸೊ ಹತ್ತತ್ರ ಒಂದು 25% ಅಷ್ಟು ನಮಗೆ ಇಲ್ಲಿ ಒಂದು ಹಂತದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಕಳೆದ ಚುನಾವಣೆಯನ್ನ ನೋಡಿದಾಗ ಮತ್ತೊಮ್ಮೆ ನಾವು ಇಲ್ಲೆಲ್ಲ ಕೂತ್ಕೊಂಡು ಮುಂದೆ ಈ ಚುನಾವಣೆಗೆ ಯಾವ ರೀತಿ, ಯಾಕೆಂದ್ರೆ 368 ಆಗಿದೆ ವಾರ್ಡ್ಗಳು ಈ ಸಲ. ಸೊ 5 ಡಿವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ಡಿವಿಷನ್ ನಲ್ಲಿ ಈಗ ಯಾವ ರೀತಿ ಪಕ್ಷ ಚಟುವಟಿಕೆಗಳು, ಪಕ್ಷದ ಆಕ್ಟಿವಿಟಿಗಳು ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಮಾಜಿ ಶಾಸಕರುಗಳು, ಹಾಲಿ ಶಾಸಕರು, ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಅವರ ಕೆಲವೊಂದಷ್ಟು ಒಪಿನಿಯನ್ಗಳನ್ನ ಹೇಳಿದ್ದಾರೆ. ಇನ್ನೊಂದಷ್ಟು ಸಮಿತಿಗಳು ಕೂಡ ರಚನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೈಮ್ ಫ್ರೇಮ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತಗೊಂಡು ಬಂದು ಗ್ರೌಂಡ್ ಅಲ್ಲಿ ಇಳಿದು ಕೆಲಸ ಮಾಡ್ಕೊಳ್ತಕ್ಕಂಥದಕ್ಕೆ ಈಗ ಪಾರ್ಟಿ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಮೈತ್ರಿ ಬಗ್ಗೆ ಅಥವಾ ಸೀಟ್ ಶೇರಿಂಗ್ ಬಗ್ಗೆ ಏನಾದರೂ ಡಿಸ್ಕಸ್ ಸರ್, ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಮುಖವಾದಂತ ವಿಚಾರ, ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟಬೇಕು. ನಮ್ಮ ಪಕ್ಷದಲ್ಲಿ ಈಗ ಇರ್ತಕ್ಕಂಥ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು, ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂತ ಲೀಡರ್ಶಿಪ್ ಎಲ್ಲಿದೆ, ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರನ್ನೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು, ಅವ್ರನ್ನು ಕೂಡ ಒಂದು ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ. ಅದು ಬಿಟ್ರೆ ಈಗ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇದ್ದಾರೆ, ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥ ರಾಜ್ಯ ನಾಯಕರು, ಕೇಂದ್ರ ನಾಯಕರು ಇದ್ದಾರೆ. ಅಂತಿಮವಾಗಿ ಅವರ ಅಂಗಳಕ್ಕೆ ಇವೆಲ್ಲ ನಾವು ಬಿಡ್ತೇವೆ. ಇದು ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಬೇಡ. ನಮ್ಮ ಉದ್ದೇಶ ಒಂದೇ, ಪಾರ್ಟಿ ಕಟ್ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.